ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ವಿಶೇಷವಾದ ಲಾಗು. ನಮ್ಮ ವಿಡಿಯೋದಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ. ಏನಿದು ಅಂತ ಹೇಳಿ ಆಲ್ರೆಡಿ ಒಬ್ಬೊಬ್ಬರು ಗೆಸ್ಟ್ ಮಾಡಿ ಗೊತ್ತಾಗಿರ್ಬೋದು. ಅಧಿಕ ಮಾಸದ ಒಂದು ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲೇ ತುಂಬಾ ವಿಶೇಷ ಆಗಿದೆ ಅಂತ ಹೇಳ್ತೀನಿ. ಈ ಲಾಗ್ನ ತಪ್ಪದೆ ಎಲ್ಲರೂ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ತುಂಬಾ ಒಂದು ವಿಶೇಷವಾಗಿರುವಂಥ ಲಾಗ್ ಅಂತಲೇ ಹೇಳ್ತೀನಿ. ಪ್ಲೀಸ್ ಅಂದರೆ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೇಗಿದೆ ನಮ್ಮದು ಇವತ್ತಿಂದ ಡೆಕೋರೇಷನ್ನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿನೂ ಹೇಳಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ನಾನು ಲಂಚನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಪಲ್ಯ ಮಾಡಿದ್ದೀನಿ ಮತ್ತು ದಾಲು, ಈ ಥರ ನಾನು ಸಿಂಪಲ್ಲಾಗಿ ಅವತ್ತು ಬೆಳಗ್ಗೆದ್ದು ಮಾಡಿದ್ದೆ. ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್, 6 ಗಂಟೆ ಆಗಿತ್ತು. ನಾನು ಈ ಥರ ಸಿಂಪಲ್ಲಾಗಿರೋ ರಂಗೋಲಿಯನ್ನು ಹಾಕಿದ್ದೆ. ಯಾಕಂದರೆ ತುಂಬಾ ಒಂದು ಗಡಿಬಿಡಿನೂ ಇತ್ತು ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ. ತುಂಬಾ ಎಲ್ಲನೂ ರೆಡಿ ಆಗ್ತಾಯಿದ್ವಿ. ಸೌಜೂನು ರೆಡಿ ಆಗ್ತದೆ. ಆರವನು ಯಾವಾಗ ನಾನು ಕ್ಯಾಮ್ರಾ ಹಿಡಿತೀನಲ್ಲ ಅವಾಗೆ ಮುಖ ಮುಚ್ಕೊಂಡೇ ಓಡಾಡ್ತಾನೆ ಇರುತ್ತಾನೆ. ಇವಾಗ ನೋಡಿ ಫ್ರೆಂಡ್ಸ್, ಅತ್ತೆ ಹೋಗಿ ಮತ್ತು ಹೋಗಿ ಫ್ಲವರ್ಸ್ನು ಡೆಕೋರೇಷನ್ ಮಾಡಲಿಕ್ಕೆ ಈ ಥರ ಡಿಫ್ರೆಂಟ್ ಆಗಿರೋ ಹೂಗಳನ್ನೆಲ್ಲ ತಂದಿದ್ರು, ಬೇರೆ ಬೇರೆ ಥರದ್ದು. ಈ ಥರ ನಾನು ಇಲ್ಲೆಲ್ಲನೂ ಅಣ್ಣ ಮತ್ತು ಅಕ್ಕಗೆ ಈ ಥರ ಡೆಕೋರೇಷನ್ ಅಂದರೆ ಪೂಜೆಗೆ ಡೆಕೋರೇಷನ್ ಮಾಡಬೇಕಂತ ಈ ಥರ ನಾನೆಲ್ಲ ಮಾಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗಿ ನಾನು ಡೆಕೋರೇಷನ್ ಮಾಡಿ ನಾನು ಮಾಡಿದ್ದು ನನಗೆ ತುಂಬಾ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ನಿಮಗೂ ಹಂಚ್ಕೊಳ್ಳಿಕ್ಕೆ ನನಗೆ ತುಂಬಾ ಇಷ್ಟ ಅನ್ನಿಸ್ತು. ಅದಕ್ಕೆ ನಾನು ಈ ಡೆಕೋರೇಷನ್ ಹೇಗಿದೆ ಅಂತ ಹೇಳಿ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಧಿಕ ಮಾಸದಲ್ಲಿ ಮಾಡುವಂಥ ಒಂದು ಫಂಕ್ಷನ್ ಅಂತ ಹೇಳ್ತೀನಿ. ಈ ಅಧಿಕ ಮಾಸದ ಬಗ್ಗೆ ನಾನು ಈಗ ಆಲ್ರೆಡಿ ನಿಮಗೆ ಒಂದು ಲಾಗ್ನಲ್ಲಿ ಹಾಕಿದ್ದೀನಿ. ಯಾರೆಲ್ಲ ಅದು ಲಾಗಲ್ಲಿ ನೋಡಿಲ್ಲ, ಪ್ಲೀಸ್ ಆ ಲಾಗಲ್ಲಿ ಅದರ ಮಹತ್ವದ ಬಗ್ಗೆ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ. ಅದನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಆರವನು ಅತ್ತೆಗೆ ಹೆಲ್ಪ್ ಮಾಡ್ತಾ ಇದ್ದ. ಈ ಥರ ನಾವು ಪೂರಿಯನ್ನು ಮಾಡಿದ್ವಿ. ಪೂರಿ, ಶ್ರೀಕರ್ಣಿ, ಅದ್ರ ಜೊತೆ ಬೆಟ್ಗೇರಿ ಚಟ್ನಿ ಮತ್ತು ಪುರಿ ಬಾಜಿ, ಈ ಥರ ಎಲ್ಲ ವಿಶಿಷ್ಟವಾಗಿ ಎಲ್ಲ ಥರ ಫ್ರೆಶಾಗಿ ಮಾಡಿದ್ವಿ. ನಾನು ಮತ್ತು ಸೌಜು ಈ ಥರ ಒಂದೇ ರೀತಿ ಕಾಣುವಾಗೆ ಸಿಂಪಲ್ಲಾಗಿ ನಾವು ರೆಡಿ ಆಗಿದ್ವಿ ಅವತ್ತು. ಇಷ್ಟೆಲ್ಲ ಮಾಡೋದ್ರಾಗೆ ನನಗೂ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಡೆಕೋರೇಷನ್ ಮಾಡೋದ್ರಲ್ಲೇ ತುಂಬಾ ಟೈಮನ್ನು ತೊಗೊಂಡಿದ್ದೆ ನಾನು ಅವತ್ತು. ಪಟ ಪಟ ಅಡುಗೆ ಮಾಡಿ ಮತ್ತು ಅತ್ತೆಗೆ ಪೂರಿ ಅಷ್ಟೇ ಲಾಸ್ಟಿಗೆ ನಾನು ಕರೆದು ಕೊಡ್ತೀನಿ ಅಂತಂದರೆ, ಯಾಕಂದರೆ ಮೊದಲೇ ಕರೆದಿಟ್ಟರೆ ಅದರ ಕ್ರಿಸ್ಪಿನೆಸ್ ಎಲ್ಲ ಹೋಗ್ತವೆ, ಬೇಡ ಅಂತ ಹೇಳಿ ಈ ಥರ ಇಲ್ಲೆಲ್ಲನೂ ಡೆಕೋರೇಟಿವ್ ಮಾಡಿ ಇಟ್ಟಿದ್ವಿ. ತಾಟ್ ಸಮೇತನೂ ಇಟ್ಟಿದ್ವಿ. ಯಾಕಂತಂದರೆ ಡೆಕೋರೇಷನ್ಗೆ ಅದು ಸೈಜ್ ಅದು ಎಲ್ಲ ಗೊತ್ತಾಗೋದಿಲ್ಲ ಅಂತೇಳಿ ನಾನು ಅದರದ್ದು ಸೈಜನ್ನು ತೊಗೊಳಿಕ್ಕೆ ಅಂತಲೂ ಈ ಥರ ಡೆಕೋರೇಷನ್ಗೆ ಇಟ್ಟಿದ್ವಿ. ಅಧಿಕ ಮಾಸದಲ್ಲಿ ಈ ಒಂದು ಅಳಿಯ ಮತ್ತು ಮಗಳನ್ನು ಮನೆ ಕರೆದು ಅವರಿಗೆ ಉಡುಗೊರೆಯಾಗಿ ಈ ಥರ ಚಿನ್ನ ಅಥವಾ ಬೆಳ್ಳಿಯನ್ನು ಉಡುಗೊರೆಯಾಗಿ ಕೊಡೋದು ಈ ತಿಂಗಳಲ್ಲಿರುವ ಒಂದು ಸಂಪ್ರದಾಯ ಅಂತ ಹೇಳ್ತೀನಿ. ಯಾಕೆ ಮತ್ತು ಅಳಿಯ ಮತ್ತು ಮಗಳನ್ನು ಕರೆಸಿ ಸಾಂಪ್ರದಾಯಿಕವಾಗಿ ನಾವು ಹಿಂದೂ ಸಂಪ್ರದಾಯದಲ್ಲಿ ಯಾಕೆ ಆಚರಿಸ್ತೇವೆ ಅಂತಂತಂದರೆ, ಅಳಿಯನನ್ನು ವಿಷ್ಣು ಸ್ವರೂಪವಾಗಿ ಇಲ್ಲಿ ನಾವು ಕಾಣ್ತೇವೆ. ಅಂದರೆ ವಿಷ್ಣುವೇ ಒಂದು ರೂಪನೇ ಅಂತಲೇ ಹೇಳ್ಬೋದು. ಮಗಳಂದರೆ ಲಕ್ಷ್ಮೀ ರೂಪ ಅಂತ ಹೇಳಿ ತಿಳ್ಕೊಂಡು ಅಳಿಯ ಮತ್ತು ಮಗಳಿಗೆ ಅಂದರೆ ವಿಷ್ಣು ಮತ್ತು ಲಕ್ಷ್ಮಿಗೆ ನಾವು ಉಡುಗೊರೆಯನ್ನು ಈ ಒಂದು ಕೊಡೋದ್ರಿಂದ, ಕಾಣಿಕೆಯ ರೂಪದಲ್ಲಿ ನಾವು ಚಿನ್ನ ಮತ್ತು ಬೆಳ್ಳಿ ಅಥವಾ ಯಾವುದಾದ್ರೂ ಕಂಚಿನ ವಿಗ್ರಹ ಅಥವಾ ಈ ಥರ ಕೊಡೋದ್ರಿಂದ ಅವರ ಮನೆಯಲ್ಲಿ ಅಂದರೆ ಮಗಳ ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡ್ಬೋದು ಅಂತ ಹೇಳಿ ಈ ಒಂದು ವಿಶೇಷ ದಿನದ ಒಂದು ವಿಶೇಷ ಮಾಸದ ಒಂದು ತಿಂಗಳಿನ ಒಂದು ವಾಡಿಕೆ ಅಂತಲೇ ಹೇಳ್ಬೋದು. ಈ ಥರ ಚಿನ್ನದ ಅಥವಾ ಬೆಳ್ಳಿದ ಒಂದು ಶುದ್ಧವಾಗಿರುವಂಥ ಒಂದು ಬೆಳ್ಳಿ ಒಂದು ಚಂದ್ರನಿಗೆ ಮತ್ತು ಬೆಳ್ಳಿಗೆ ಹೋಲಿಸ್ತಾರೆ ಫ್ರೆಂಡ್ಸ್. ಆ ಒಂದು ಮಾಸದಲ್ಲಿ ಒಂದು ಚಿನ್ನ ಅಥವಾ ಬೆಳ್ಳಿ ಅವ್ರಿಗೆ ಗಿಫ್ಟಾಗಿ ಅಂದರೆ ನಾವು ಉಡುಗೊರೆಯಾಗಿ ಕೊಟ್ಟರೆ ಅವ್ರ ಜೀವನದಲ್ಲಿ ತುಂಬಾ ಶಾಂತಿ ಮತ್ತು ನೆಮ್ಮದಿಯನ್ನು, ಐಶ್ವರ್ಯವನ್ನು ವೃದ್ಧಿ ಮಾಡುತ್ತೆ. ಮತ್ತು ಮಗಳ ಮತ್ತು ಅಳಿಯರ ಜೀವನದಲ್ಲಿ ಸಮೃದ್ಧಿಯನ್ನು ಮತ್ತು ಐಶ್ವರ್ಯವನ್ನು ಕಾಣ್ಬೋದು ಅಂತೇಳಿ ಪ್ರತಿಯೊಂದು ತಂದೆ ತಾಯಿಯು ಅವರು ಆಸೆ ಪಟ್ಟಾಗೆ ಮಗಳು ಮತ್ತು ಅಳಿಯನ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಈ ಅಧಿಕ ಮಾಸದಲ್ಲಿ ಅವ್ರಿಗೆ ಕರೆದು
ಈ ಥರ ಕೊಡುಗೆಗಳನ್ನು ಕೊಡೋದು ವಾಡಿಕೆಯಾಗಿದೆ. ಮತ್ತು ಆರತಿಯ ಬೆಳಗ್ಗೆ ಹಸಿರು ಬಳೆಗಳನ್ನು ಕೊಡೋದು, ಹೂವನ್ನು ಕೊಡೋದು, ಬೆಳ್ಳಿ ಕಾಲುಂಗುರವನ್ನು ಗಿಫ್ಟ್ ಕೊಡೋದು ಈ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಅಕ್ಕ ಹತ್ತು ಕುಂತಿದ್ರು. ಫೋಟೋ ಸೆಕ್ಷನ್ ಹತ್ತು ಎಲ್ಲ ನಮ್ಮದು ನಡೆದಿತ್ತು. ವಿಷ್ಣು ಸ್ವರೂಪ ಆಗಿರುವ ಅಳಿಯನನ್ನು ನಾವು ಈ ಒಂದು ದಿನದಲ್ಲಿ ಕಾಣ್ಬೋದು. ಪ್ರತಿ ವರ್ಷವೂ ಈ ಒಂದು ಮಾಸ ಬರೋದಿಲ್ಲ ಫ್ರೆಂಡ್ಸ್, ಪ್ರತಿ 3 ವರ್ಷಕ್ಕೆ ಈ ಮಾಸ ಬರುತ್ತದೆ ಫ್ರೆಂಡ್ಸ್. ಆ 3 ವರ್ಷದಲ್ಲಿ ತುಂಬಾ ವಿಶಿಷ್ಟ ಅಂತಲೇ ಹೇಳ್ಬೋದು. 33 ಕೊಡುಗೆಗಳನ್ನು ಅಂದರೆ ಬೇರೆ ಬೇರೆಯವ್ರಿಗೆ ಉಡುಗೊರೆಯಾಗಿ ಕೊಡೋದ್ರಿಂದ ನಮಗೆ ತುಂಬಾ ಆಯುಷ್ಯ ಮತ್ತು ಸಮೃದ್ಧಿ ಆಗುತ್ತೆ, ಐಶ್ವರ್ಯದ ಸಮೃದ್ಧಿ ಆಗುತ್ತೆ ಅಂತ ಹೇಳಿ ಅನ್ಬೋದು. ಈ ಥರ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ಈ ಥರ ತಾಟೆಲ್ಲ ಹಚ್ತಾ ಇದ್ದಾರೆ ಅತ್ತೆ. ಎಲ್ಲ ನಮ್ಮದು ಗಿಜಿಮಿಜಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಅಷ್ಟೆಲ್ಲ ಹರಿವಾಡ್ಕೊಂಡು ಕೂತ್ಬಿಟ್ಟಿದ್ವಿ. ಎಷ್ಟೇ ದೊಡ್ಡದು ಕಿಚನ್ ಇದ್ರೂ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಸಂದಾಗೆ ಕಾಣಿಸುತ್ತೆ, ಎಲ್ಲನೂ ಆ ಥರ ಎಲ್ಲ ಹರಿವಾಡ್ಕೊಂಡು ಕೂತ್ಬಿಟ್ಟಿದ್ವಿ. ಅತ್ತೆ ಶ್ರೀಕರ್ಣಿನೂ ಮಾಡಿದರು. ಅದ್ರ ಜೊತೆಗೆ ಇಷ್ಟು ಈ ಒಂದು ಬೇಸಿಗೆ ಕಾಲದ ಶ್ರೀಕರ್ಣಿದ್ದೇ ಒಂದು ಹವಾ ಅಂತಲೇ ಹೇಳ್ಬೋದು. ಹಣ್ಣುಗಳ ರಾಜ ಮಾವಿನ ಹಣ್ಣು, ಅದನ್ನ ಶ್ರೀಕರ್ಣಿನೂ ಮಾಡಿದರು ಅತ್ತೆ ಅವತ್ತು. ಪುರಿ, ಶ್ರೀಕರ್ಣಿ, ಬಾಜಿ ಮತ್ತು ನಾನು ಜೀರಿಗೆದ್ದು ಹಾಕಿ ಜೀರಾ ರೈಸನ್ನು ಮನೆಯಲ್ಲೇ ಮಾಡಿದ್ದು. ಯಾವುದೇ ರೀತಿಯೂ ಹೊರಗಡೆ ತರಲಾರ್ದೆ ಪ್ಯೂವರಾಗಿ ಟ್ರೆಡಿಷ್ನಲ್ ಆಗಿ ಮನೆಯಲ್ಲೇ ಎಲ್ಲನೂ ಮಾಡಬೇಕಂತೇಳಿ ಈ ಥರ ನಾವು ಸಿಂಪಲ್ಲಾಗಿ ತಾಟನ್ನು ಹಾಗೆ ಕೊಡ್ತಾ ಇದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ನಾನು ಮಾಡಿರೋಂಥ ಎಲ್ಲನೂ ಮನೆಯಲ್ಲೇ ಮಾಡಿದ್ವಿ ಅವತ್ತು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲನೂ ತಾಟೆಲ್ಲ ತುಂಬೋಗ್ಬಿಟ್ಟಿತ್ತು ಕಲರ್ಫುಲ್ಲಾಗಿ. ಒಂಥರ ಚಟ್ನಿ ಆಗಲಿ ಮತ್ತು ಹೊಳ್ಳೊಪ್ಪಸ್ಸು, ಅದ್ರ ಜೊತೆ ಕುರುಡ್ಗಿನೂ ನಾವು ಅಂತಂತಂದರೆ ಹಪ್ಪಳಾತು ಎಲ್ಲನೂ ಕರೆದಿದ್ವಿ. ಇದನ್ನು ತಾಟನ್ನು ಮೊದಲು ರೆಡಿ ಮಾಡಿ ಇಟ್ಕೊಂಡು ಬಿಟ್ವಿ. ಆಮೇಲೆ ಅವ್ರಿಗೆ ಉಡುಗೊರೆಯಾಗಿ ತಂದಿರುವಂಥ ಏನೇನು ತಂದಿರೋದು ಸೀರೆ ಆಗಲಿ, ನನಗೆ ಹೊಸ ಡ್ರೆಸ್ ಆಗಲಿ ಕೊಡಬೇಕಂತ ಹೇಳಿ ನಾವು ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಇವಾಗ ಫೋಟೋ ಸೆಕ್ಷನ್ ಮಾಡಿದ್ರೆ ಸೌಜೂನು ಆ ಕಡೆ ಈ ಕಡೆ ಅಂತ ಹೇಳಿ ತಿರುಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಆರೋಗ್ಯ ಕೂಡು ಅಂತ ಹೇಳಿ ಇನ್ನೊಂದು ಚೇರ್ ಹಾಕ್ಕೊಟ್ಟಿದ್ವಿ. ಬಟ್ ಅವನು ವಲ್ಲ ಅಂತ ಹೇಳಿ ಅಂತ ಇದ್ದ. ನಾನು ಅಣ್ಣ ಮತ್ತು ಅಕ್ಕಗೆ ಆರತಿಯನ್ನು ಮಾಡಬೇಕು ಅಂತ ಹೇಳಿ ಇವಾಗ ದೀಪನ ಹಚ್ತಾ ಇದ್ದೆ. ತುಂಬಾ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್. ನಾವು ಎಷ್ಟು ಜಲ್ದಿ ಮಾಡಬೇಕಂತ ಅಂದ್ಕೊಂಡಿದ್ರು ಸಹ ಅವತ್ತು ಲೇಟೇ ಆಗಿಬಿಡ್ತು. ಒಂದು 5 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು. ಎಷ್ಟು ನಮ್ಮದು ಊಟ, ನಾನು ಊಟ ಮಾಡೋದ್ರೊಳಗೆ 11 ಗಂಟೆ, ರಾತ್ರಿ 11 ಗಂಟೆನೇ ಆಗಿಬಿಟ್ಟಿತ್ತು. ಇದು ಆ್ಯಕ್ಚುಲಿ ಮಧ್ಯಾಹ್ನನೇ ಮಾಡುವಂಥ ಪ್ರೋಗ್ರಾಮ್ ಆಗಿತ್ತು. ಬಟ್ ಹನ್ನೊಂದು ಒಂದು ಸ್ವಲ್ಪ ಆಫೀಸ್ನಲ್ಲಿ ಕೆಲಸ ಇದ್ರಿಂದ ಅವತ್ತೇ ಅವರು ಬಂದಿದ್ದರಿಂದ ತುಂಬಾ ಸುಸ್ತಾಗಿರ್ತಾರೆ, ಮಧ್ಯಾಹ್ನ ಈ ಫಂಕ್ಷನ್ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ನಾವು ರಾತ್ರಿ ಸಾಯಂಕಾಲ ಮಾಡಿದ್ದೆ ಆಯಿತು ಅಂತ ಹೇಳಿ ಇವಾಗ ಮಾಡ್ತಾಯಿದ್ವಿ. ಇವಾಗ ನಾನು ಆರತಿಯನ್ನು ಅನ್ನ ಮತ್ತು ಅಕ್ಕಗೆ ಇವಾಗ ಆರತಿಯನ್ನು ಮಾಡ್ತಾ ಇದ್ದೀವಿ. ತುಂಬಾ ಏನೋ ಒಂಥರ, ನನಗಂತೂ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಈ ಥರದ್ದು ನಾನು ಅಟೆಂಡ್ ಆಗಿದ್ದಿಲ್ಲ. ಈ ಥರ ನನಗೆ ಇದು ಹೊಸದಾಗಿ ಅನಿಸಿದ್ದು. ಅದಕ್ಕೆ ಮಾಸದಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಿರಬಹುದು. ಬಟ್ ನಾನು ಈ ಥರ ಆರತಿ ಎಲ್ಲ ಮಾಡ್ತಾ ಇರೋದು ನನಗೆ ಫಸ್ಟ್ ಟೈಮ್. ನನಗೆ ಹೇಗೆ ಮಾಡಬೇಕು ಅಂತೇಳಿ ಸುಧಾರಿಸ್ತಾ ಇದ್ದಿದ್ದಿಲ್ಲ. ಈ ಥರ ಡೆಕೋರೇಷನ್ ಮಾಡಿದಾದಮೇಲೆ ನನಗೂ ಏನೋ ಒಂಥರ ಹೊಸ ಥರ ವೈಬ್ಸನ್ನು ಕ್ರಿಯೇಟ್ ಮಾಡಿ ಎಲ್ಲ ಥರದ್ದು ಖುಷಿ ಅಂತ ಅನ್ನಿಸ್ತಾ ಇತ್ತು. ಅಧಿಕ ಮಾಸದಲ್ಲಿ ಈ ಥರ ನಾವು ಎಂಜಾಯ್ ಮಾಡ್ಬೋದು. ಒಂಥರ ಟ್ರೆಡಿಷ್ನಲ್ ಆಗಿ ಎಲ್ಲರೂ ಸೀರೆ ಇಟ್ಕೊಂಡು ಅವತ್ತು ಒಂಥರ ಏನೋ ಹಬ್ಬದ ಥರನೇ ಅವತ್ತು ಆಚರಣೆ ಮಾಡಿದ್ವಿ ಸ್ಪೆಷಲಾಗಿ. ಮತ್ತು ಇನ್ನೊಂದು ವಾಡಿಕೆ ಇದೆ ಫ್ರೆಂಡ್ಸ್, ಇದರಲ್ಲಿ ಯಾವುದಾದ್ರೂ ನಾವು ಹೊಸ ಅಡುಗೆಯನ್ನು ಈ ಒಂದು ಸಂದರ್ಭದಲ್ಲಿ ಮಾಡಿ ಅಳಿಯನಿಗೆ ಅದರಲ್ಲಿ ಒಂದು ಹರಳು ಅಥವಾ ಒಂದು ಕಲ್ಲನ್ನು ಹಾಕಿ, ಅಂದರೆ ಸಣ್ಣ ಒಂದು ಕಲ್ಲನ್ನು ಹಾಕಿ ಅದನ್ನು ತಿನ್ನೋ ಹೊತ್ತಿಗೆ ಅಳಿಯನಿಗೆ ಅದು ಸಿಗಬೇಕು, ಅದನ್ನು ಫೈಂಡ್ ಔಟ್ ಮಾಡಿ ಅವನು ಕೊಡಬೇಕು. ಅದರಲ್ಲಿ ಈ ಥರ ಒಂದು ಕುಚೇಷ್ಟೆಗಳು ಇರ್ತವೆ ಅಂತೆ ಫ್ರೆಂಡ್ಸ್. ಬಟ್ ನಾವು ಆ ಥರ ಏನೂ ಅವತ್ತು ಮಾಡಿದ್ದಿಲ್ಲ ರಾಜು ಅಣ್ಣನಿಗೆ. ಅಂದರೆ ನಮಗೆ ಅವತ್ತು ಟೈಮು ಅಷ್ಟು ಇದ್ದಿದ್ದಿಲ್ಲ. ಅದರಿಂದ ಈ ಥರ ಎಲ್ಲ ಅದರದ್ದು ಒಂದು ಝಲಕ್ ಅಂತ ಹೇಳ್ತೀನಿ. ಯಾಕೆಂದರೆ ಅತ್ತೆ ಮೊದಲಿಗೆ ಈ ಥರ ಎಲ್ಲ ಮಾಡಿದರು. ಆದರೆ ನನಗೆ ಇದು ಫಸ್ಟ್ ಟೈಮ್ ಇದ್ದಿದ್ದರಿಂದ ನಾನು ಅವ್ರಿಗೆ ಹೇಗೆಲ್ಲ ಮಾಡಬೇಕು ಅಂತ ಮೊದಲಿಗೆ ಕೇಳ್ಕೊಂಡಿದ್ದೆ. ಈ ಥರನೂ ಈಗೂ ಮಾಡ್ತಾರೆ ಅಂತ ಅವರು ಹೇಳಿದರು ನನಗೂ. ಬಟ್ ನಾನು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಅದು ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅದು ಯಾವುದ್ಯಾವುದು ಖಾದ್ಯಗಳಲ್ಲಿ, ಅಂದರೆ ನಾವು ಮಾಡಿದ್ರೊಂದು ಪದಾರ್ಥಗಳಲ್ಲಿ ನಾವು ಅದನ್ನು ಅವ್ರಿಗೆ ಫಸ್ಟಿಗೆ ತಿನ್ನಿಸಿ ಅದರಲ್ಲಿ ಅವರು ತೆಗೆದು ಕೊಡಬೇಕು, ಅಂದರೆ ಅವರು ವಿನ್ ಆದಂಗೆ. ಈ ಥರ ಏನೋ ಒಂಥರ ಈ ಥರನೂ ಅಲ್ಲಿ ಮಾಡಬಹುದು ನಾವು.
ಈ ಥರ ನಾನು ಅವ್ರಿಗೆ ಆರತಿಯನ್ನು ಮಾಡ್ತಾಯಿದ್ದೇನೆ. ಸೌಜು ಆ ಕಡೆ ಈ ಕಡೆ ಅಂತ ಹೇಳಿ ಅಡ್ಡಾಡ್ತಾನೆ ಇದ್ದ. ಈ ಥರ ನಾವು ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ಮಗಳು ಮತ್ತು ಅಳಿಯನ ಒಂದು ಜೀವನದಲ್ಲಿಯೂ ತುಂಬಾ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಕಾಣ್ಬೋದು ಅಂತ ಹಿರಿಯರು ಒಂದು ಮಾಡಿರುವಂಥ ಸಂಪ್ರದಾಯ ಫ್ರೆಂಡ್ಸ್ ಇದು. ಅವತ್ತು ನಾವು ಆರತಿ ಬೆಳಗಿದಾದ್ಮೇಲೆ ಅತ್ತೆ ಮತ್ತು ಮಾಮರು ಅವರಿಗೆ ಆಯೆರೆಯನ್ನು ಮಾಡಿದರು. ಇವಾಗ ಅತ್ತೆನು ಅವರಿಗೆ ದೀಪನ ಅಂದರೆ ಆರತಿಯನ್ನು ಮಾಡ್ತಾ ಇದ್ದಾರೆ. ಈ ಥರ ಮಾಡೋದ್ರಿಂದ ಅಳಿಯ ಮನೆ ಕಡೆಯವರು ಮತ್ತು ಮಗಳ ಮನೆ ಕಡೆಯಿಂದ ಎರಡು ರೀತಿಯಿಂದ ನಾವು ರಿಲೇಷನ್ನ ತುಂಬಾ ಒಳ್ಳೆಯ ರೀತಿಯಿಂದನೇ ಇರಬಹುದು ಅಂತ ಹೇಳಿ ಇನ್ನೊಂದು ಇದರಿಂದ ಲಾಭ ಅಂತ ಹೇಳ್ಬೋದು. ಈ ಥರ ಸಂಪ್ರದಾಯಗಳನ್ನು ಮಾಡೋದ್ರಿಂದ ಅವರು ಮತ್ತು ನಾವು ಕೂಡಿಗೆ ಒಟ್ಟಿಗೆನೂ ಇರಬಹುದು. ಮತ್ತು ಒಂದೊಂದು ಸಂಪ್ರದಾಯಗಳು ಹೇಗಿರುತ್ತೆ ಅಂದರೆ ಭಾರತೀಯ ಪದ್ಧತಿಗಳು ಇವರೇ ಮಾಡಬೇಕು ಅಂತಂದರೆ ಮದುವೆಗಳಲ್ಲಿ ಒಂದೊಂದು ಪದ್ಧತಿಗಳನ್ನು ಒಂದೊಂದು ಅಂದರೆ ಸೋದರ ಮಾವನೇ ಮಾಡಬೇಕು ಅಂತ ಈ ಥರ ಎಲ್ಲ ಇರೋದ್ರಿಂದ ಹಿಂದೂ ಸಂಪ್ರದಾಯಗಳಲ್ಲಿ ಅದು ಯಾವುದೇ ಎಂಥದೇ ನಮ್ಮ ಮನೆಯಲ್ಲಿ ಮಾಡಿರುವಂಥ ಜಗಳ ಆಗಿರ್ಬೋದು ಏನೇ ಒಂದು ಇದ್ರೂ ಸಹ ಇಂಥ ಒಂದು ಪರಿಸ್ಥಿತಿಲಿ ಅಂದರೆ ಒಂದು ಒಂದು ಒಳ್ಳೆಯ ಒಂದು ಸಮಾರಂಭದ ಎಲ್ಲರೂ ಒಟ್ಟಿಗೆ ಕೂಡ್ಬೋದು ಅಂತ ಹೇಳಿ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಈ ಒಂದು ಪದ್ಧತಿಗಳನ್ನು ಅವರವರೇ ಮಾಡಬೇಕು ಅಂತ ಹೇಳಿ ಹಾಕಿಕೊಟ್ಟಿದ್ದಾರೆ. ಇದರಿಂದ ಎಲ್ಲ ನಮ್ಮ ರಿಲೇಷನ್ಗಳನ್ನು ನಾವು ಉಳಿಸ್ಕೋಬೋದು, ಗಟ್ಟಿಯಾಗಿರ್ತವೆ ಅಂತ ಹೇಳಿ ಈ ಥರ ಒಂದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಮಾಡುವಂಥ ಒಂದು ಪದ್ಧತಿ ಇದೆ ಫ್ರೆಂಡ್ಸ್. ಆಯಾ ಪದ್ಧತಿಯ ಪ್ರಕಾರ ನಾವು ಮಾಡ್ಕೋತಾ ಹೋದರೆ ಎಲ್ಲ ಎರಡೂ ರಿಲೇಷನ್ಗಳಲ್ಲಿ ನಾವು ಸುಖ ಸಮೃದ್ಧಿಯಿಂದ ಎಲ್ಲರೂ ಒಳ್ಳೆ ರಿಲೇಷನಿಂದ ಇರಬಹುದು ಅಂತ ಹೇಳಿ ನಮ್ಮ ಹಿಂದಿನ ಕಾಲದ ಹಿರಿಯರು ಈ ಥರ ಎಲ್ಲ ಮಾಡಿದ್ದಾರೆ. ಇವಾಗ ಅಕ್ಕಗೆ ಬೆಳ್ಳಿ ಕಾಲುಂಗುರ ಮತ್ತು ಬೆಳ್ಳಿ ಚೈನನ್ನು ಅತ್ತೆ ಗಿಫ್ಟಾಗಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಇವಾಗ ಮಾಮ ಮತ್ತು ಅಣ್ಣನಿಗೆ ಡ್ರೆಸ್ಸನ್ನು ತಂದಿದ್ದರು, ಅವರು ಅದನ್ನು ಕೊಡ್ತಾಯಿದ್ರು. ಇವಾಗ ವೀಳ್ಯದೆಲೆಯಲ್ಲಿ ಒಂದು ಅಡಿಕೆಯನ್ನು ಇಟ್ಟು ಅದಕ್ಕೆ ಸಾಂಪ್ರದಾಯಿಕವಾಗಿ ಏನೆಲ್ಲ ಮಾಡಬೇಕಲ್ಲ ಆ ಥರ ಎಲ್ಲ ಅಕ್ಕಿ ಎತ್ತು ಇಟ್ಟು ಎಲ್ಲನೂ ಅಕ್ಕಗೆ ಅವರು ಗಿಫ್ಟಾಗಿ ಕೊಡ್ತಾಯಿದ್ದಾರೆ. ಆರೋಗಂತೂ ಮಲ್ಕೊಂಡೇ ಬಿಟ್ಟಿದೆ, ಯಾಕಂದ್ರೆ ತುಂಬಾ ಹೊತ್ತಾಗಿತ್ತು ಫ್ರೆಂಡ್ಸ್. ಇದು ಮಾಡೋದ್ರಾಗಲೇ ರಾತ್ರಿನೇ ಆಗಿಬಿಟ್ಟಿತ್ತು. ಅವತ್ತು ಮಲ್ಕೊಳ್ಳಿಕ್ಕೆ ಹತ್ಬಿಟ್ಟಿದ್ದ ಅಂದರೆ ಸುಸ್ತಾಗಿಬಿಟ್ಟಿತ್ತು. ಏನೋ ನಾವು ಮಾಡೋದ್ರಲ್ಲೇ ಟೈಮ್ ಆಗೇ ಬಿಡ್ತು. ಅವತ್ತು ಎಷ್ಟೊತ್ತನ ಜಲ್ದಿ ಆಗುತ್ತದೆ ಅಂತ ಅಂದ್ಕೊಂಡ್ರು ನಮ್ಮ ಸೌಜು ಆ ಕಡೆ ಈ ಕಡೆ ಅಂತಲೂ ತಿರುಗಾಡ್ಕೋತಾನೆ ಇದ್ಬಿಟ್ಟಿದ್ದ. ಮಾಮರು ಇವಾಗ ಅಣ್ಣನಿಗೆ ಶಾಲನ್ನು ಹೊದಿಸಿ ಅವ್ರಿಗೆ ಆಯೆರೆಯನ್ನು ಮಾಡ್ತಾ ಇದ್ದಾರೆ. ಇವಾಗ ಇದು ಅಕ್ಕಂದು ಎರಡನೇದು ಐ ಥಿಂಕ್ ಎರಡನೇದು ಅಂತಲೇ ಇದ್ದಿರ್ಬೋದು. ಆ್ಯಕ್ಚುಲಿ ಫಸ್ಟ್ನೇದು ಅಧಿಕ ಮಾಸದಲ್ಲಿ ಅಳಿಯ ಮತ್ತು ಮಾವಗೆ ಅಂದರೆ ಒಂದು ಹೊಸ ಬಾಂಧವ್ಯ ಅಂತಲೇ ಹೇಳ್ಬೋದು, ಎರಡನೇ ಸಲದ್ದು ಅಂತಲೇ ಹೇಳ್ಬೋದು ಈ ಥರ ಆಯೆರೆ ಅದು ಎಲ್ಲ ಮಾಡೋದು. ಆ್ಯಕ್ಚುಲಿ ಮುಗಿದಿದೆ ಅಂದರೆ ಫಸ್ಟ್ ಟೈಮ್ದು ಅಧಿಕ ಮಾಸದಲ್ಲಿ ಮಾಡಿದ್ದು ಮುಗಿದಿದೆ. ಇವಾಗಲೇ ಅಧಿಕ ಮಾಸದ ವಿವರನ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೂ ಇನ್ನೊಂದು ಸಲ ಹೇಳ್ತೀನಿ ಫ್ರೆಂಡ್ಸ್. ಅಧಿಕ ಮಾಸ ಅಂದರೆ ಹಿಂದೂ ಚಂದ್ರಮಾನ ಪಂಚಾಂಗದಲ್ಲಿ ಸುಮಾರು 3 ವರ್ಷಕ್ಕೊಮ್ಮೆ ಸೇರ್ಪಡೆಯಾಗುವ ಹೆಚ್ಚುವರಿ ತಿಂಗಳಂತಲೇ ಹೇಳ್ಬೋದು. ಚಂದ್ರ ವರ್ಷ ಅಂದರೆ 354 ದಿನಗಳಿರ್ತವೆ ಮತ್ತು ಸೌರ ವರ್ಷ ಅಂತಂದರೆ 365 ದಿನಗಳು ಇರ್ತವೆ. ಈ ನಡುವಿನ ವ್ಯತ್ಯಾಸವನ್ನು ಸರಿಪಡಿಸಲು ಈ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಅದೇ ಒಂದು ಅಧಿಕ ಮಾಸ ಅಂತಲೇ ಹೇಳ್ತಾರೆ. ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತಲೂ ಹೇಳ್ತಾರೆ. ಈ ಒಂದು ಮಾಸವನ್ನು ಪುರುಷೋತ್ತಮ ಮಾಸ ಅಂತಲೂ ಕರೀತಾರೆ. ಈ ಮಾಸದಲ್ಲಿ ವಿವಾಹ ಆಗಲಿ ಮತ್ತು ಶುಭ ಕಾರ್ಯ ಯಾವುದೂ ಆದಷ್ಟು ಮಾಡಲಿಕ್ಕೆ ಯಾರೂ ಹೋಗೋದಿಲ್ಲ. ಮತ್ತು ಇದರಲ್ಲಿ ಮತ್ತು ಭಕ್ತಿ, ಜಪ, ದಾನ ಮತ್ತು ಪೂಜೆ ಅಂತ ಹೆಚ್ಚಿನ ಒಂದು ವಿಶೇಷನ ಈ ಒಂದು ಮಾಸದಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಅತ್ತೆ ಉಡುಗೊರೆ ಅಂತ ಹೇಳಿ ಶ್ವೇತಕ್ಕಗೆ ಕಾಲುಂಗುರ ಮತ್ತು ಚೈನನ್ನು ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಯಾರೇ ಆಗಲಿ ಈ ಒಂದು ಮಾಸದಲ್ಲಿ ಯಾರಿಗಾದರೂ ಗಿಫ್ಟಾಗಿ ಕೊಡಬೇಕಾದ್ರೆ ಕಾಲುಂಗುರ ಮತ್ತು ಗಿಫ್ಟಾಗಿ ತೊಗೊಳಕ್ಕೆ ಅಂತಂದರೆ ಕಾಲುಂಗುರ ಬೆಸ್ಟು ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ. ಇವಾಗ ಅತ್ತೆ ಅವ್ರಿಗೆ ಕೊಡಬೇಕಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ನಮ್ಮ ಫೋಟೋ ಶೂಟ್ ಒಂದು ಸ್ವಲ್ಪ ನಡೀತಾ ಇತ್ತು. ಆವಾಗ ನಾವು ಒಂದು ಸ್ವಲ್ಪ ಫೋಟೋ ಹೊತ್ತು ತೊಗೊಂಡು ಸೌಜು ಅಂತೂ ನಡು ಹಾಗೇ ಬರ್ತಾ ಇದ್ದ.
ಇವಾಗ ಅತ್ತೆ ಅಕ್ಕಗೆ ಕುಂಕುಮ ಹಚ್ಚಿ ಕಾಲುಂಗುರನ ಗಿಫ್ಟ್ ಕೊಡಬೇಕಂತ ಹೇಳಿ ಮಾಡಿದ್ದಾರೆ. ಫಸ್ಟಿಗೆ ಕುಂಕುಮನ ಹಚ್ತಾ ಇದ್ದಾರೆ. ಇವಾಗ ಈ ಒಂದು ಮಾಸದಲ್ಲಿ ನಾವು ಯಾರಿಗಾದ್ರೂ ಒಳ್ಳೆಯದನ್ನು ಬಯಸಬೇಕಾದ್ರೆ ಅವ್ರಿಗೆ ಏನಾದರೂ ಹರಕೆಯನ್ನು ಮಾಡಬೇಕಂತಂದರೆ ಈ ಮಾಸದಲ್ಲಿ ಅವ್ರಿಗೆ ಒಂದು ಒಳ್ಳೆಯತನದಿಂದ ನಾವು ಆಶೀರ್ವಾದನ ಕೊಡಬೇಕಾದ್ರೆ ಮಗಳಿಗೆ ಆ್ಯಕ್ಚುಲಿ ಈ ಥರ ಒಂದು ಹಬ್ಬದಲ್ಲಿ ಏನಾದರೂ ಒಂದು ಸ್ಪೆಷಲ್ ಆಗಿ ಗಿಫ್ಟ್ ಕೊಟ್ಟು ನಾವು ಸಂಭ್ರಮ ಆಚರಣೆಯನ್ನು ಮನೆಯಲ್ಲಿ ಮಾಡಬಹುದು. ಒಂಥರ ಏನೋ ಖುಷಿ ಆಗುತ್ತೆ, ಅವ್ರಿಗೂ ತುಂಬಾ ಖುಷಿ ಅನಿಸುತ್ತೆ. ಏನೋ ಒಂದು ಹೆಣ್ಮಕ್ಳಿಗೆ ಯಾವಾಗಲೂ ತವ್ರ ಮನೆಯಿಂದ ಏನೇ ಒಂದು ಸಣ್ಣ ಒಂದು ತುಣುಕು ಅಂದರೆ ಕಾಗದ ಚೂರಿಸೋದಕ್ಕೆ ತವ್ರ ಮನೆಯಿಂದ ಬಂದರೆ ತುಂಬಾ ಸಂತೋಷ ಆಗುತ್ತೆ. ಅಂಥದ್ರಲ್ಲಿ ಇಂಥದ್ದೆಲ್ಲ ಒಂದು ಯಾವಾಗ ವರ್ಷದಲ್ಲಿ ಯಾವಾಗ ಬಂತದೋ ಆವಾಗ ಮಾಡಿದರೆ ಅವ್ರಿಗೂ ತುಂಬಾ ಸಂತೋಷ ಪಡ್ತಾರೆ ಅಂತಲೇ ಹೇಳ್ತೀನಿ. ಯಾರೆಲ್ಲ ಈ ಒಂದು ಲಾಗ್ನಲ್ಲಿ ನಿಮಗೆ ತವ್ರ ಮನೇಲಿ ಹೋದಂಥ ಸಂತೋಷವಾದ ಅನುಭವ ಅಂತಂತಂದರೆ ಆಗಿದ್ದರೆ ಈ ಅಧಿಕ ಮಾಸದಲ್ಲಿ ಅವ್ರನ್ನ ಹಂಚ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ನಿಮ್ಗೂ ಈ ಅನುಭವ ಆಗಿದ್ದರೆ ನನಗೂ ಅಂತ ಆಗಿದೆ ಅನುಭವ ಅಂತಂದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ಈ ಅನುಭವ ಆಗೋದು ತುಂಬಾ ಏನೋ ಒಂಥರ ಖುಷಿ ಅನಿಸುತ್ತೆ ಹೆಣ್ಮಕ್ಳಿಗೆ ಎಲ್ರಿಗೂ. ಆ್ಯಕ್ಚುಲಿ ಇದು ಶ್ವೇತಕ್ಕಗೆ ಹಸಿರು ಗಾಜಿನ ಬಳೆ ತಂದಿದ್ದರು ಅತ್ತೆ. ಅದು ಒಂದು ಸ್ವಲ್ಪ ಸೈಜ್ನಲ್ಲಿ ಸಣ್ಣ ಆಗಿಬಿಟ್ಟಿದ್ದು, ಅಕ್ಕಗೆ ಬರ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಮತ್ತೆ ಅಕ್ಕ ತೊಡಸ್ಲಿಕ್ಕೆ ಹೋಗೋಣ ಹಾಗೆ ಇಟ್ಟು ತೆಗಿತೀನಿ, ಬೇರೆ ಸೈಜು ಮತ್ತೆ ತೊಂದರೆ ಆಯಿತು ಅಂತ ಹೇಳಿ ಅಂದರು. ಇವಾಗ ಅಕ್ಕ ತೋರಿಸ್ತಾ ಇದ್ದಾರೆ. ನಾನು ಕ್ಯಾಮ್ರಾ ಎಲ್ಲ ಹಿಡೀಲಿ ತೋರಿಸ್ತೀನಿ ಅಂತ ಹೇಳಿದೆ ಅಕ್ಕಗೆ. ಅಕ್ಕ ಅಂತಿದ್ರು ಇದು ಏನು ಬೇಡ ಅಂತ ಹೇಳಿ ಅಂತಾಯಿದ್ರು. ಆದರೆ ತವ್ರ ಮನೆಯಿಂದ ನಾವು ಕೊಡುವಂಥ ಗಿಫ್ಟು ಅವ್ರಿಗೂ ಸಂತೋಷ ಆಗ್ತದೆ ಮತ್ತು ಖುಷಿ ಆಗಲಿ ಅಂತೇಳಿ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅಂತೇಳಿ ಅಕ್ಕಗೆ ಈ ಥರ ನಾವು ಚೈನು ಮತ್ತು ಕಾಲುಂಗುರದ್ದು ಡಿಸೈನು ಆಲ್ರೆಡಿ ನಮಗೆ ಇನ್ನೊಂದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಆ ವಿಡಿಯೋದನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನು ನೋಡಿ ಫ್ರೆಂಡ್ಸ್. ಇದು ಲಾಗನ್ನು ನಾನು ಮಾಡಿ ಹಾಕಿದ್ದೀನಿ. ಅದನ್ನು ಅತ್ತೆ ಪ್ರೆಸೆಂಟ್ ಮಾಡಿದರು ಶ್ವೇತಕ್ಕಗೆ. ನಮ್ಮ ಸೌಜುಗೂ ಹಾಗೆ ಮತ್ತು ನಮಗೂ ಎಲ್ಲರಿಗೂ ಹಶು ಆಗಿಬಿಟ್ಟಿತ್ತು. ಆರೋಗಂತೂ ನಿದ್ದೆನೇ ಮಾಡ್ತಾ ಇದ್ದೆ, ಯಾಕಂತಂದರೆ ಅವನು ರಾತ್ರಿನೇ ಜಾಸ್ತಿ ಒಂದು ಸ್ವಲ್ಪ ಎಚ್ಚರ ಇರ್ತಿದ್ದ ಯಾವಾಗಲೂ. ಬಟ್ ಆ ದಿನ ಯಾಕೋ ಹಂಗೆ ನಿದ್ದೆ ಬರ್ತಾಯಿತ್ತು ಅಂದರೆ ಒಂದು ಸ್ವಲ್ಪ ಟಯರ್ಡ್ನೆಸ್ ಆಗಿದೆ. ಅಂದರೆ ಮುಂಜಾನೆಯಿಂದ ಅಣ್ಣಾತು ಬಂದಿದ್ದರು ಅಂತ ಹೇಳಿ ಅವ್ರ ಜೊತೆ ಎಲ್ಲ ಆಟ ಆಡೋದು, ಆ ಕಡೆ ಈ ಕಡೆ ಓಡಾಡೋದು. ಅಂದ್ರೆ ಸ್ಕೂಟಿ ಕಲಿತಾ ಇದ್ವಿ ನಾವು ಮತ್ತು ಎಲ್ಲರೂ. ಈ ಥರ ನಮಗೆಲ್ಲ ಓಡಾಡೋದು ಮಾಡೋದು ಈ ಥರ ಮಾಡಿದ್ರಿಂದ ಅವನಿಗೆ ಏನೋ ಒಂಥರ ಸುಸ್ತಾಗಿಬಿಟ್ಟಿತ್ತು. ನಾವೆಲ್ಲ ಸ್ಕೂಟಿ ಹತ್ತೋ ಕಲೆ ಮತ್ತೆಗೆ ಒಂದು ಸ್ವಲ್ಪ ಹಾಗೆ ಈಗಂತ ಓಡಾಡೋದು ಮಾಡೋದ್ರಿಂದ ಅವ್ನಿಗೊಂದು ಸ್ವಲ್ಪ ಸುಸ್ತಾಗಿ ವಲ್ಲ ಅಂತ ಇದ್ದ. ಅವನು ಏನು ಬೇಡ ಇದೆಲ್ಲ ಫೋಟೋ ಸೆಕ್ಷನ್ ಅಥವಾ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಈ ಒಂದು ಲಾಗ್ನು ತುಂಬಾ ವಿಶೇಷ ಅಂತ ಅನ್ನಿಸ್ಬೋದು. ಇವಾಗ ನೋಡಿ ಫ್ರೆಂಡ್ ನಮ್ಮದು ಲಾಗ್ದು ಇಲ್ಲಿ ಎಲ್ಲರೂ ಕಾಯ್ತಾ ಇರುವಂಥ ಅಂದ್ರೆ ದಂಪತಿಗಳಿಗೆ ಈ ಥರ ಸ್ಪೆಷಲ್ ಆಗಿರೋ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂಡಿ ಮಾಡೋದು. ಅಕ್ಕ ಈ ಥರ ಎಕ್ಸ್ಚೇಂಜ್ ಮಾಡ್ತಾ ಇರೋದು ನೋಡಿದ್ರೆ ನಿಮಗೆ ಅನ್ನಿಸ್ತಿರ್ಬೋದು ಏನು ಮಾಡ್ತಾಯಿದ್ದರು. ಆ್ಯಕ್ಚುಲಿ ಇದು ನಾನು ಲಾಗಿಂಗ್ ಮಾಡೋ ಹೊತ್ತಿಗೆ ಒಂದೇ ಟೈಪ್ ಕಾಣಿಸ್ಬಾರ್ದು, ಎಲ್ಲನೂ ಡಿಫ್ರೆಂಟ್ ಆಗಲಿ ಅಂತ ನಾನು ಅವಸರದಲ್ಲಿ ಹಾಗೆ ಹಚ್ಚಿಟ್ಬಿಟ್ಟಿದ್ದೆ. ದಾಲು ಮತ್ತು ಪೂರಿ ಬಾಜಿ ಅಥವಾ ಎಲ್ಲ ಒಂದೇ ಟೈಪ್ ಕಾಣ್ತದೆ, ಸಪ್ರೇಟ್ ಕಾಣಲಿ ಅಂತ ಹೇಳಿ ಅಕ್ಕ ಅದನ್ನು ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ನಮ್ಮ ಮನೆಯವರು ಕಾಡಿಸ್ತಾಯಿದ್ರು, ಅಕ್ಕ ಆ ತಾಟೂ ತಗೋ ತಾವೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಹೇಗೆ ಅಂತ ಹೇಳಿ ಕಾಡಿಸ್ತಾ ಇದ್ದರು ಅಕ್ಕಗೆ. ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ನಮಗಂತೂ ಅವತ್ತು ತುಂಬಾ ಎಲ್ಲರೂ ಎಂಜಾಯ್ ಮಾಡಿದ್ವಿ, ಏನೋ ಒಂಥರ ಹೊಸ್ತು ಅಂತ ನನಗನ್ನಿಸ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ಲಾಗ್ನೊಂದಿಗೆ ಹೊಸದೊಂಥರದ ಒಂದು ಸಂದೇಶದೊಂದಿಗೆ ಮತ್ತು ಒಂದು ಹೊಸ ಖುಷಿಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರನ್ನು ವಿಷ್ಣುನ ನೆನೆಸಿ ಈ ಒಂದು ಮಾಸವನ್ನು ಸೆಲೆಬ್ರೇಷನ್ ಮಾಡೋಣ. ಎಲ್ರಿಗೂ ಶುಭವಾಗಲಿ. ಈ ಲಾಗ್ ಇರೋರ್ಗೂ ಎಲ್ಲರಿಗೂ ಶುಭ ಅಂತ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಅವ್ರಿಗೂ ಸಹ ಶುಭವಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ಎಲ್ರಿಗೂ ಶುಭ ಆಗಲಿ. ಇನ್ನೊಂದು ಲಾಗ್ನಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಲೇಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಬಾಯ್.